ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಮದರ್ ತೆರೇಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ನಾಯಕನಹಟ್ಟಿ ಶ್ರೀ ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್, ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಹಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಚಿತ್ರದುರ್ಗ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಚಿತ್ರದುರ್ಗ ಜಿಲ್ಲೆ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಚಳ್ಳಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಕರವೇ ಕನ್ನಡ ಸೇನೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಟಿ ಮಂಜುಳಾ ಶ್ರೀಕಾಂತ್ ಮಾತನಾಡಿ, ನಾಯಕನಹಟ್ಟಿ ಹೋಬಳಿಯ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ಹಿರಿಯ ನಾಗರಿಕರು ಒತ್ತಡದ ಜೀವನ, ಆಹಾರ ಕ್ರಮದಿಂದ ನಿತ್ಯ ಆರೋಗ್ಯದಲ್ಲಿ ಒಂದಲ್ಲ ಒಂದು ವೈಪರೀತ್ಯ ಕಾಣುತ್ತಿದ್ದೇವೆ. ಪ್ರತಿಯೊಬ್ಬರೂ 2-3 ತಿಂಗಳಿಗೊಮ್ಮೆ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ದೇಹದ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಹಾಗಾಗಿ ಮದರ್ ತೆರೇಸಾ ಸಂಸ್ಥೆ, ಕರವೇ ಕನ್ನಡ ಸೇನೆ ಅವರು ಆರೋಗ್ಯ ಸಂಬಂಧಿಸಿದ ಹೃದಯ ತಪಾಸಣೆ, ಕಣ್ಣಿನ ಶಿಬಿರ ಜೊತೆಗೆ ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎಂಟಿ ಮಂಜುನಾಥ್ ಜಾಗನೂರ ಅಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್, ಮದರ್ ತೆರೇಸಾ ಗ್ರಾಮೀಣ ಸಂಸ್ಥೆ ಅಧ್ಯಕ್ಷ ನಾಗರಾಜ್, ಶಿವಮೂರ್ತಿ, ಯನ್ನಪ್ಪ, ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಮುತ್ತಯ್ಯ, ಹೋಬಳಿ ಘಟಕ ಅಧ್ಯಕ್ಷ ಮಂಜುನಾಥ, ತಿಪ್ಪೇಸ್ವಾಮಿ, ಪ್ರೇಮ್, ಶಂಕರ್ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಕೀರ್ತಿ, ತ್ಯಾಗರಾಜ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸಂದೀಪ್, ತಿಪ್ಪೇಶ್, ಮಧು ಇನ್ನು ಮುಂತಾದವರು ಹಾಜರಿದ್ದರು. ಏನೇ ಒಂದು ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದರಲ್ಲಿ ಅವರು ಉಚಿತ ಒಂದು ಆರೋಗ್ಯ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ಇಂಥ ಶಿಬಿರವನ್ನು ಯಾರು ಆಲಸ್ಯವಾಗಿ ತೆಗೆದುಕೊಳ್ಳದೆ ಒಂದು ಜವಾಬ್ದಾರಿಯಿಂದ, ಮೇನು ಮನುಷ್ಯನಿಗೆ ಕಣ್ಣಿನ ದೃಷ್ಟಿ ಇರಬೇಕು. ಕೈ ಇಲ್ಲಾಂದ್ರೂ ಜೀವನ ಮಾಡ್ಬೋದು, ಕಾಲಿಲ್ಲ ಅಂದ್ರೂ ಜೀವನ ಮಾಡ್ಬೋದು. ಆದರೆ ಕಣ್ಣಿಲ್ಲ ಅಂದ್ರೂ ಮನುಷ್ಯನು ನೋಡೋಕ್ಕೆ, ಜೀವನ ಮಾಡೋಕ್ಕೆ, ಬದುಕೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ರಕ್ಷಣಾ ವೇದಿಕೆಯರು. ಇಂಥ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಅವರ ಕಣ್ಣಿನ ದೃಷ್ಟಿಯನ್ನು ಪ್ರತಿಯೊಬ್ಬರು ತೋರಿಸ್ಕೊಳ್ರಿ. ನಮ್ಮ ಕಣ್ಣುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳೋಣ. ಪ್ರತಿಯೊಬ್ಬರೂ ಇನ್ನು ಅಕ್ಕಪಕ್ಕದ ಮನೆಗಳ ಹತ್ರ, ನಮ್ಮ ಏರಿಯಾಗಳಲ್ಲಿ ಹೇಳ್ರಿ ಅಂತ ಹೇಳ್ರಿ. ಮತ್ತು ಮದರ್ ತೆರೇಸಾದವರು ಸಹ ಒಳ್ಳೆ ಕೆಲಸಗಳು ಸಹ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಶಸ್ತ್ರಚಿಕಿತ್ಸೆಗಳು ಹಾರ್ಟಿಂದ ಆಗ್ಬೋದು, ಕಣ್ಣಿಂದ ಆಗ್ಬೋದು, ಬೇರೆ ಇನ್ನೂ ಅನೇಕ ಶಿಬಿರಗಳ ಸಮೇತ ಹಮ್ಮಿಕೊಳ್ತಿದ್ದಾರೆ. ಅವಾಗವಾಗ ಪ್ರೋಗ್ರಾಮ್ ಮಾಡ್ತಿರ್ತಾರೆ. ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ. ಶಿಬಿರ ಬಗ್ಗೆ ಏನು ಹೇಳ್ತೀರಾ? ಅದು ಶಿಬಿರ ಬಗ್ಗೆ ಈ ಒಂದು ನಮ್ಮ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮದರ್ ತೆರೇಸಾ ಮತ್ತು ರಕ್ಷಣಾ ವೇದಿಕೆಯವರ ಸಹಯೋಗದೊಂದಿಗೆ ಪ್ರತಿ ಬಾರಿಗೆ ನಾನು ನೋಡಿದ ಪ್ರಕಾರ ಈ ಒಂದು ಪ್ರತಿಯೊಂದು ಶಿಬಿರ ಯಾವುದು ಕಣ್ಣಿನ ಕ್ಯಾಂಪ್ ಆಗಿರ್ಬೋದು, ಮತ್ತು ಹೃದಯ ರೋಗ ತಜ್ಞರಾಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೊಳ್ಳೋದಕ್ಕಾಗಿ ಬೇರೆ ಬೇರೆ ಊರುಗಳಿಂದ ಸಹ ಬರ್ತಾಯಿದ್ದಾರೆ. ಅದು ಸುಮಾರು 1,000 ಜನಕ್ಕೆ ಈಗ ಈ ಒಂದು ಕಣ್ಣಿನ ಕ್ಯಾಂಪಲ್ಲಿ ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಈಗ ಕಳೆದಷ್ಟು ಹಿಂದೆ ನೋಡಿದ ಪ್ರಕಾರ ನಾನು 1-2 ಸಭೆಗಳನ್ನು ಅಥವಾ 2 ಕಣ್ಣಿನ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದಾಗ ಜನಸಂದಣಿ ಅಷ್ಟು ದಟ್ಟವಾಗಿರ್ತಿತ್ತು. ಆದರೆ ಈ ಸರಿ ಒಂದು ಸ್ವಲ್ಪ ಕಡಿಮೆ ಇದೆ. ಅದೇ ರೀತಿಯಾಗಿ 2 ಸಂಸ್ಥೆಯವರ ನಿಯೋಗದೊಂದಿಗೆ ಉತ್ತಮವಾದಂಥ ಬಾಂಧವ್ಯಗಳನ್ನ ಇಟ್ಕೊಂಡು, ಏನು ನಾವು ಮನೆಯಲ್ಲಿ ಈಗ ನೋಡ್ತೀವಿ, ನಮ್ಮ ಅಧ್ಯಕ್ಷ ಹೇಳಿದ ಪ್ರಕಾರ ಕಣ್ಣು ಅಂದ ತಕ್ಷಣ ಮನೆಗಳಿಗೆ ಮಕ್ಕಳಿಗೋಸ್ಕರ ಪ್ರೀತಿಯಿಂದ ನಯನ ಅಂತ ಕರಿತೀವಿ. ನಯನ ಅಂತಂದರೆ ಮಕ್ಕಳಿಗೆ ಅಂತಂದರೆ ನಾವು ಕಣ್ಣು ಒಂದು ಕಣ್ಣಿದ್ದಂಗೆ, 2 ಕಣ್ಣಿದ್ದಂಗೆ ಅಂತ ನೋಡಿ. ಕಣ್ಣು ಮತ್ತು ನಯನಗಳಿಗೆ ಇರ್ತಕ್ಕಂಥ ವ್ಯತ್ಯಾಸನೇ ಇಲ್ಲ. ಅದು ಎಷ್ಟು ಮಕ್ಕಳ ನಾವು ಆಲೋಚನೆಯಿಂದ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಸಂಗ್ರಹಿಸ್ಕೊಂಡು ಮಗುನನ್ನು ನಯನ ಅಂತ ಇಟ್ಕೊಂಡಿರ್ತೀವಿ. ಕಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದೇನೆ ಮಕ್ಕಳಿಗೂ ಸಮೇತ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೀವಿ. ಆ ಒಂದು ಇದರಿಂದ ಬೇರೆ ಊರುಗಳಿಂದ ಬಂದಿರತಕ್ಕಂಥವರಿಗೆ ನಾವು ಇನ್ನೊಂದೇನಾಗತ್ತಂದ್ರೆ, ಇಲ್ಲಿ ನನ್ನ ಸ್ವಲ್ಪ ಇನ್ವಿಟೇಷನ್ ಮಾಡ್ಕೊಂಡಾಗ ಫ್ರೀ ಅಂತಷ್ಟ ಏನಾಗುತ್ತೆ ಅಂತಂದರೆ, ಬಿಡು ಯಾವಾಗೋ ಒಂದು ಟೈಮ್ ಹೋಗೋದು, ಯಾವಾಗ ಒಂದು ಟೈಮ್ ತೋರಿಸ್ಕೊಳ್ಳೋದು ಅಂತಂತ ಅಂದ್ರೆ ನಾವು ದುಡ್ಡು ಕೊಟ್ಟು ತೋರಿಸ್ಕೊಂಡಾಗ ಎಷ್ಟು ಅದಕ್ಕೆ ಮೌಲ್ಯ ಕೊಡ್ತೀವಿ ನಾವು. ಆ ದುಡ್ಡಿಗೆ ಈಗ ನಾವು ಡಾಕ್ಟ್ರ್ ಇದ್ದಾರೆ, ದುಡ್ಡು ಕೊಟ್ಟರೆ ಮಾತ್ರ ನಾವು ಪೇಷಂಟ್ ನೋಡ್ತೀವಿ, ದುಡ್ಡು ಕೊಡಲಿ ಅಂದ್ರೆ ಪೇಷಂಟ್ ನೋಡಲಿಲ್ಲ ಅಂತಂತ ಏನಾಗುತ್ತೆ. ಫ್ರೀ ಅಂದಟ್ಟು ಎಲ್ಲರಿಗೂ ತಾಸ್ಕಾರ. ಯಾರನ್ನು ಬಿಡು, ಈಗ ಇನ್ನೊಂದು ಗಂಟೆ ಬಿಟ್ಟು ಹೋಗೋಣ, ಇನ್ನೊಂದು ಗಂಟೆ ಬಿಟ್ಟು ಹೋಗೋಣ ಅಂತಂದು. ಆದರೆ ಇಷ್ಟು ಗಂಟೆಗೆ ಅಂತ ತಕ್ಷಣ ಅಷ್ಟು ಗಂಟೆ ಸಮಯಕ್ಕೆ ಬಂದು ರೋಗಿಗಳಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ಅವ್ರು ತೋರಿಸ್ಕೊಂಡಾಗ ಭಾಳ ಉತ್ತಮವಾದ ರೀತಿಯಲ್ಲಿ
ಮದರ್ ತೆರೇಸ್ ಕಂಪ್ಯೂಟ್ರು ಸೆಂಟ್ರು ನಡೆಸ್ತಾ ಇದ್ದಾರೆ. ಜೊತೆಗೆ ಕಣ್ಣಿನ ಕ್ಯಾಂಪನ್ನು ಮಾಡ್ತಿದ್ದಾರೆ ಮತ್ತು ಆರೋಗ್ಯ ಕ್ಯಾಂಪ್ಗಳನ್ನು ಒಟ್ಟಾರೆಯಾಗಿ ಎಲ್ಲ ಕ್ಯಾಂಪ್ಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಮತ್ತು ಪ್ರತಿ ಬಾರಿನೂ ಗಾಡಿಗಳನ್ನು ಅವರೇ ಕಳಿಸ್ಕೊಟ್ಟು ಅವರೇ ಪೇಷೆಂಟ್ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಉತ್ತಮವಾದಂಥ ಒಂದು ಏನು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಅವರಿಗೆ ಏನು ನಾವು ಕೊಟ್ಟು ಇದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಬೇರೆ ಬೇರೆ ಆರೋಗ್ಯಗಳನ್ನು ಶಿಬಿರಗಳನ್ನು ಮಾಡಬೇಕಂತ ಹೇಳ್ತಾ ಎಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ. ಎಲ್ಲ ಮಂచి ಬದುಕಿ ಆಲ್ರೆಡಿ ಪರಿಶೀಲನೆಗೆ